ನಮ್ಮ ಚಾನಲಲ್ಲಿ ನೀವು ಬೇರೆ ಬೇರೆ ಥರ ರೆಸಿಪಿ ನೋಡಿರ್ತೀರ, ಬಟ್ ಇವತ್ತು ಮಾಡುವಂಥ ರೆಸಿಪಿ ನೀವು ನೋಡಿರ್ಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ, ಯಾಕಂದರೆ ತುಂಬ ಯೂನಿಕ್ ರೆಸಿಪಿ. ಅದು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ಸೂಪರ್. ಸೊ ಬನ್ನಿ, ಇವತ್ತಿನ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಟ್ಟಿಗೆ ಕೋ ಹೋಸ್ಟ್ನ ಕರಿತೀನಿ. ಅವ್ರು ಯಾರು ಅಂತ ಹೇಳಿದ್ರೆ, ಬೇಗ ಬರಬೇಕು ಕೋಕ್, ಅದು ಎಡಿಟಿಂಗಲ್ಲಿ ರೆಡಿ ಆಗುತ್ತೆ. ಓಕೆ, ಸೊ ಕೋಕ್ನ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ತುಂಬ 25 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರುವಂಥ ಇದು. ಎಲ್ಲದರಲ್ಲಿ 25 ವರ್ಷ ಸರಿ, 35 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಶೆಫ್ ಇವರು. 35 ವರ್ಷ? ನನಗೆ 35 ಆಗಿಲ್ಲ. ಸಾರಿ. ಸರಿ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ ನಾನು ಯಾವ ಥರ ಇಂಟ್ರೋ ಕೊಟ್ಟಿದ್ದೀನಿ ಅಂತ. ಅಂದರೆ ಯಾರಾದರೂ ಒಂದು ಕರಿಬೇಕಾದ್ರೆ ನಾವು ಬಿಲ್ಡಪ್ ಕೊಟ್ಟು ಕರಿಬೇಕು. ಮೇಡಮ್, ನಿಮ್ಮ ಹೆಂಡ್ತಿಯೇ ಸಾಕು. ನನ್ನ ಹೆಂಡ್ತಿ ಅರ್ಧೋಗಿರೋ ಅಲ್ಲ, ಅರ್ಧಾಂಗಿ. ಎಸ್. ಸೊ ಅಲ್ಲಿಗೆ ಈಗ ಇನ್ನೊಬ್ರು ಬರ್ತಾ ಇದ್ದಾರೆ, ನನ್ನ ಒನ್ ಆಫ್ ದ ಬೆಸ್ಟ್ ಶೆಫ್ ನಮ್ಮ ಕೌಂಟಿಯಲ್ಲಿ, ಮಿಸ್ಟರ್ ಸಪ್ತೇಶ್ವರ ದಾಸ್. इतना स्लो मोशन में ಓಕೆ. ದಾಸ್ಕು ನ್ಯಾಣ ಐತೆ. ಹಾಂ, ದಾಸಿಗೆ ತುಂಬ ನಾಚಿಕೆ. ಆದರೂ ನಾನು ಅವನ್ನ ಈ ಸತಿ ಮದುವೆಗೆ ಹೋಗಿದ್ದು ಅಂತ ಹೇಳಿದ್ದು ಅಲ್ಲ, ಮದುವೆಗೆ ಅಂತ ಹೋಗಿದ್ದು. ಮದುವೆ ಆಗ್ಬಿಟ್ಟು ಬರುವಾಗ ಹೊಸ ರೆಸಿಪಿ ಎಲ್ಲ ಕಲ್ತ್ಕೊಂಡು ಬಂದುಬಿಟ್ಟಿದ್ದಾರೆ. ಏನಾ ಶಾದಿ ಮೇ ಕಾನ್ಸಂಟ್ರೇಷನ್ ನೈಕಿಯಾ? ಇಲ್ಲ, ಮದುವೆನೂ ಆಗಿದ್ದಾನೆ. ಹೆಂಡ್ತಿನ ತುಂಬ ವೀಡಿಯೋ ಕಾಲು, ಝೂಮ್ ಕಾಲೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಅದರೊಟ್ಟಿಗೆ ಇಲ್ಲಿಗ ನಮ್ಮ ಹೊಸ ಇಂಗ್ರೀಡಿಯೆಂಟ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತು ಏನು ಮಾಡ್ತಾ ಇದ್ದೀವಿ ದಾಸ್? ದಹಿ ಕಬಾಬ್, ಮೊಸರು ಕಬಾಬ್. ನೋಡಿ, ಕನ್ನಡ ಅದ್ಭುತವಾಗಿ ಅರ್ಥ ಆಗುತ್ತೆ ಅವರಿಗೆ. ಮಾತಾಡೋದು ಸ್ವಲ್ಪ ಮಾತಾಡ್ತಾರೆ, ಆದರೆ ಭಯ ಅವರಿಗೆ ಏನಾದರೂ ಮಿಸ್ಟೇಕ್ ಆಗಿಬಿಡುತ್ತೆ ಅಂತ. ಸೊ ಮೊಸರು ಕಬಾಬ್ ಯಾರಾದರೂ ಕೇಳಿದ್ದೀರಾ, ನೋಡಿದ್ದೀರಾ, ತಿಂದಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ಅದು ಯಾವ ಥರ ಮಾಡೋದು ಅಂತ ಕೇಳುವ. ಇಂಗ್ರೀಡಿಯೆಂಟ್ಸು ಆಯಿತಾ? ಸೊ ಇಂಗ್ರೀಡಿಯೆಂಟ್ಸ್ ಈಗ ಕೋಕ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಂ, ಹೇಳು ಕೋಕ್. ಇದು ಕಾರ್ನ್ಫ್ಲೋರ್ ಅಲ್ಲ? ಕಾರ್ನ್ಫ್ಲೋರು, ಪೆಪ್ಪರ್ ಪೌಡರು, ಸಾಲ್ಟು, ಮೈದಾ, ಕ್ಯಾಶ್ಯೂ ನಟ್ಟು, ದ್ರಾಕ್ಷಿ, ಚಿಲ್ಲಿ, ಆನಿಯನ್, ಪನ್ನೀರ್ ಸ್ಕ್ರೇಪ್ಟ್, ಜಿಂಜರ್, ಗಾರ್ಲಿಕ್, ಇದು ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ. ಇದು ದಾಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಹಿಂಗೆ ಮಾಡೋದು. ಇದು ಬ್ರೆಡ್ ಕ್ರಮ್ಸ್. ಎಸ್, ಸೂಪರ್ ಎಕ್ಸ್ಪರ್ಟ್. ಇದಕ್ಕೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕು ಇದನ್ನು ಹೆಂಗೆ ಮಾಡೋದು ಅಂತ. ಓಕೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಆಗಿದೆ. ಅದರೊಟ್ಟಿಗೆ ಸ್ವಲ್ಪ ಎಣ್ಣೆ ಬೇಕು, ಸ್ವಲ್ಪ ಅಲ್ಲ ತುಂಬ ಎಣ್ಣೆ ಬೇಕು. ಆಮೇಲೆ ಇದು ಏನು ಅಂತ ಹೇಳಿದ್ರೆ, ಮೊಸರನ್ನ 1 ಲೀಟರ್ ಮೊಸರನ್ನ ನೀಟಾಗಿ ಒಂದು ಬಟ್ಟೆಗೆ ಹಾಕಿ ಕಟ್ಟಿ, ಕಾಟನ್ ಬಟ್ಟೆಯಲ್ಲಿ ಕಟ್ಟಿ, ಅದ್ರದ್ದು ಆ ನೀರೆಲ್ಲ ಇಳಿಬೇಕು. ಅದ್ರ ಮೇಲೆ ಏನು ಒಂದು ಫಾರ್ಮ್ ಆಗಿದೆ ಅದರಲ್ಲಿ ಕಬಾಬ್ ಮಾಡೋದು ಅಲ್ವಾ? ಓಕೆ, ಇದೆಷ್ಟು ಇಡಬೇಕು? ಹಾಫ್ ಆನ್ ಅವರ್ ಇಟ್ಟರೆ ಸಾಕು, ತುಂಬ ಈಸಿ. ನೋಡಿ, 1 ಲೀಟರ್ ಮೊಸರಲ್ಲಿ ಇಷ್ಟೇ ಬಂದಿದೆ. ಓಕೆ, ಈಗ ಫಸ್ಟ್ ಏನು ಮಾಡಬೇಕು ದಾಸ್? ಓಕೆ, ಮೈದಾ 1 ಸ್ಪೂನು. ಓಕೆ, ಕಾರ್ನ್ಫ್ಲೋರು 1 ಸ್ಪೂನು, ಪೆಪ್ಪರು, ಉಪ್ಪು ರುಚಿಗೆ ತಕ್ಕಷ್ಟು, ಗೋಡಂಬಿ, ದ್ರಾಕ್ಷಿ, ಚಿಲ್ಲಿ, ಜಿಂಜರ್ ಗಾರ್ಲಿಕ್, ಕೊತ್ತಂಬರಿ ಸೊಪ್ಪು, ಆನಿಯನ್, ಪನ್ನೀರು, ಗ್ರೇಟೆಡ್ ಪನ್ನೀರು. ಓಕೆ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಸ್ತೂರಿ ಮೇಥಿ. ಸೂಪರ್. 3:30ಗೆ. ಓಕೆ, ಇವಾಗ ಎಲ್ಲ ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ದಾಸ್ ಕಬಾಬ್ ಮಾಡೋದು. ದಾಸ್ನ ರೋಸ್ಟ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಯಾಕಂದರೆ ಅವರು ತುಂಬ ಸ್ಮಾರ್ಟ್, ಜಾಸ್ತಿ ಮಾತು ಆಡಲ್ಲ, ಎಕ್ಸ್ಪರ್ಟು. ಅದು ಸ್ವಲ್ಪ ರೋಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ದಾಸ್. ಏನು ದಾಸ್, ಒಂದು ಬೆರಳು ಜಾಸ್ತಿ ಆಗಿಬಿಟ್ಟಿದ್ಯಾ? ಫುಲ್ ಕನ್ಫ್ಯೂಷನ್ ನೋಡ್ತಾ ಇದ್ದಾನೆ. ಏನಿದೆ? ಓ ಹಾಗೆ. ಎರಡನೇದಿಲ್ಲ. ಪ್ರೊಫೆಷನಲಿಸಮ್. ಜಾಸ್ತಿ ಕನ್ಫ್ಯೂಷನು ಬೆರಳು ಬೇಕು. ಲೆಕ್ಕ ಮಾಡುವ 1 2 ಬರಾಬರೇ. ಓಕೆ, ಲಾಸ್ಟ್ ಟೈಮ್ ಇದು ಮಾಡಿಕೊಟ್ಟಿದ್ದು ದಾಸ್ ನನಗೆ, ಟೇಸ್ಟ್ ಮಾಡಿ ಹೇಗಿದೆ ನೋಡಿ ಅಂತ. ತುಂಬ ಚೆನ್ನಾಗಿತ್ತು.
ಓಕೆ, ಸ್ವಲ್ಪ ಸ್ವಲ್ಪ ಗೋಚಿ ಇಟ್ಕೋಬೇಕು. ಹಾಂ, ಈಗ 4 ಮಾಡ್ಕೊಳ್ತಾ ಇದ್ದೀವಿ ಸದ್ಯಕ್ಕೆ. ಬ್ರೆಡ್ ಕ್ರಮ್ಸ್. ಓ, ರವೆ ಉಂಡೆ ರೆಸಿಪಿನೇ ಬೇರೆ. ಎಣ್ಣೆ ನೋಡ್ಕೊಳ್ಳಿ. ಸೂಪರ್. ಅದು ಮಾಡೋದು. ಈಗ ವಿಯಾನ್ ಬಂದಿದ್ದಾನೆ. ವಿಯಾನ್ ಈಗ ಡೈರೆಕ್ಷನ್ ಮಾಡ್ತಾನೆ. ವಿಯಾನ್ ಅಣ್ಣ, ಕ್ಯಾಮರಾ ರೋಲಿಂಗ್, ಆಕ್ಷನ್. ಓಕೆ, ದಾಸ್ ಮಾಮ ಚಪಾತಿ ಸಾಯ್ತೆ ಮಾಡುವ. ನೀಕೆಂತ ಖುಷಿ ದಾಸ್ ಮಾಮ ಮಾಡೋದು? ಅಕ್ವಾ ಚಪಾತಿ ಜಾಮೂನ್. ಹಾಂ, ಸೊ ನಮಗೆ ಜಾಮೂನ್. ಓಕೆ, ನಮ್ಮ ಕಿಚನಿಗೆ ಹೋಗ್ಬಿಟ್ಟು ಹೆಂಗೆ ಬ್ಯಾಟಿಂಗ್ ಮಾಡ್ತೇನೆ ಅಂತ ಹೇಳಿದ್ರೆ ದಾಸೊಟ್ಟಿಗೆ ಅವ್ರ ಕೈಲಿ ಚಪಾತಿ ಇಬ್ಬರು ಸೇರ್ಕೊಂಡು ಚಪಾತಿ ಮಾಡೋದು, ಅವ್ರು ಕಲಿಸೋದು, ಇವನು ತಿರುಗಿಸೋದು ಸಕ್ಕತ್ತಾಗಿ ಮಾಡ್ತಾನೆ ಚಪಾತಿ. ಆ್ಯಕ್ಚುಲಿ ಒಳ್ಳೆ ಟ್ರೈನಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು ದಾಸ್. ಲೈಫಲ್ಲಿ ನನ್ನ ಮಗ ಒಂದು ಒಳ್ಳೆ ಶೆಫ್ ಆದರೂ ನನಗೆ ಖುಷಿನೇ. ಸೂಪರ್, ಒಳ್ಳೆ ಅಡುಗೆ ಸಿಗುತ್ತೆ ವಯಸ್ಸಾದ ಒಂದು ಟೈಮಲ್ಲಿ. ಅಲ್ಲಿಗೆ ಗುಂಡು ಹೊಡೆದಿದ್ದು ಇಲ್ಲಿ ತಾಗ್ತಾ ಇದೆ. ವೈ ಕೇಳು. ಹಾಂ, ಓಕೆ, ಇವಾಗ ಎಲ್ಲ ತಟ್ಟಿ ರೆಡಿ ಇದೆ. ಇವಾಗ ಅದನ್ನ ಎಣ್ಣೆಗೆ ಹಾಕ್ತಾ ಇದ್ದೀವಿ. ಸೂಪರ್, ಹಾಕಿ ದಾಸ್. ಆಯ್ತಾ? ಸೂಪರ್. ಇವರು ಮುದ್ದೆ ತಟ್ಟೋದ್ರಲ್ಲಿ ಫೇಮಸ್ಸು. ಇದನ್ನ ಹೇಗೆ ತಟ್ತಾರೆ ನೋಡುವ. ಕಮನ್ ಕೋಕ್. ಸ್ಪೀಡ್ ಆಯ್ತಿರೋಣ ಕೋಕ್, ಸ್ಪೀಡ್. ನೋವಾಗ್ಬಿಟ್ರೆ ಬಿಯಾನ್ ಎಂತ ಕೋಕ್ ಕಲಿದು ಎಂತ ಕೋಕ್ ಇದು? ಓಕೆ ಓಕೆ, ಆ್ಯಕ್ಚುಲಿ ರೌಂಡು ಮಾಡ್ಬೋದು ಅದ ಟೆಕ್ನಿಕಲಿ ನೋಡೋಕ್ಕೂ ಚೆನ್ನಾಗಿರ್ಬೇಕು ಅಂತ. ಸೂಪರ್ ಕೋಕ್. ಇನ್ನು ಡೈಲಿ ಮನೆಯಲ್ಲಿ ಇದೆ ಮೊಸರು ಕಬಾಬ್. ನೀವು ಫ್ರಿಡ್ಜ್ ತಂದಿಟ್ಟಿರಲ್ಲ, ಮೊಸರು ಇಟ್ಕೊಳ್ಳಿ. ವಾವ್, ಸೂಪರ್. ಮಾಡಿ ಕಪ್ಪ. ವೆಜಿಟೇರಿಯನ್ಸಿಗೆ ಒಳ್ಳೆ ಆಪ್ಷನ್ ಇದು. ಹೌದು. ಕೌಂಟಿಗೆ ಏನಾದರೂ ಬಂದರೆ ಇದು ಟುಡೇ ಸ್ಪೆಷಲಲ್ಲಿ ಅಪರೂಪಕ್ಕೆ ಇರುತ್ತೆ. ಸೊ ಟ್ರೈ ಮಾಡ್ಬೋದು ನಿಮಗೆ, ಬಟ್ ಅಡ್ವಾನ್ಸಾಗಿ ಆರ್ಡರ್ ಮಾಡಬೇಕು. ಅಲ್ಲಿಗೆ ಒಂದು ಅದ್ಭುತವಾದ ಮೊಸರು ಕಬಾಬ್ ರೆಡಿಯಾಗಿದೆ. ಒಂದು ಟೇಸ್ಟ್ ಮಾಡಿಬಿಡು. ಆಪೇಕಾಯಿಗ ಅವರು ಟೇಸ್ಟ್ ಮಾಡಿಬಿಟ್ಟು ಕ್ಯಾಮ್ರಾದ ಮುಂದೆ ತಿನ್ನಲ್ಲ. ಸರಿ, ನೀನು ಹಿಡ್ಕೋಕೋ, ಯಾಕಂದರೆ ಕೋಕ್ ನಾನು ಹಿಡ್ಕೊಂಡ್ರೆ ಅವಳು ತಿಂತಾಳೆ. ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಅವಳು ಸ್ಮಾರ್ಟಾಗಿ ಒಂದು ತಿಂದ್ಬಿಟ್ಲು. ಸೊ ನೋಡಿ, ಹೀಗೆ ಓಕೆ, ಅಲ್ಲಿಂದ ಹೀಗೆ ಬಂದು ಡಿಪ್ ಮಾಡಿ ನೋಡಿ. ಇದು ಒಂದು ಮೆಥಡ್ ತಿನ್ನುವಂಥದ್ದು. ಇನ್ನೊಂದು ಮೆಥಡ್ ನಾನು ತೋರಿಸ್ಬೇಕು. ಓಕೆ, ಸೂಪರ್. ನಮ್ಮ ಟೀಮ್ ಕಾಯ್ತಾ ಇದೆ ಆ್ಯಕ್ಚುಲಿ ತಿನ್ನೋಕ್ಕೆ. ನೀವು ಮನೇಲಿ ಟ್ರೈ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ ಇನ್ನೂ ಬೇರೆ ಬೇರೆ ಕಾಂಪಿಟೇಷನ್ ಎಲ್ಲ ಬರ್ತಾ ಇದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ನಾನಲ್ಲ, ದಾಸ್, ಇದ್ರದ್ದು ದಾಸ್ ಫೌಂಡರ್.